ಬೆಂಗಳೂರಿನಲ್ಲಿ ಮೋಟಾರ್ ಶಾಪ್ ಮಾಲೀಕರು ಗ್ಯಾರೇಜ್ ಅಂಗಡಿಯವರು ನೋಡಲೇಬೇಕಾಗಿರುವಂತಹ ಸುದ್ದಿ ಇದು. ಬೆಂಗಳೂರಿನಲ್ಲಿ ಮೋಟಾರ್ ವೆಹಿಕಲ್ ಶಾಪ್ ಮತ್ತು ಗ್ಯಾರೇಜ್ಗಳಿಗೆ ನೋಟಿಸ್ ಕೊಡೋ ವಿಚಾರಕ್ಕೆ ಮುಂದಾಗಲಾಗಿದೆ. ಯಾಕೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಫುಟ್ಪಾತ್ ಒತ್ತುವರಿ, ವಾಣಿಜ್ಯ ಚಟುವಟಿಕೆಗಳಿಗೆ ಬಳಕೆ, ಗ್ಯಾರೇಜ್ಗಳಿಗೆ ನೋಟಿಸ್, ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ಗೆ ಮುಂದಾದ ಪಾಲಿಕೆ. ಫುಟ್ಪಾತ್ ಒತ್ತುವರಿ ಮಾಡಿದ್ರೆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್. ಬೆಂಗಳೂರಿನಲ್ಲಿ ವೆಹಿಕಲ್ ಮೋಟಾರ್ ಶಾಪ್ಗಳು, ಗ್ಯಾರೇಜ್ ಅಂಗಡಿಯವರು ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ವೆಹಿಕಲ್ಗಳನ್ನ ನಿಲ್ಲಿಸಿಕೊಂಡು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಕೊಡ್ತಿದ್ದಾರೆ. ಸ್ವತಃ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ನಗರ ಪ್ರದಕ್ಷಿಣೆ ಮಾಡಿ ಜಯನಗರ 2ನೇ ಹಂತದಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿ ಬೈಕ್ ನಿಲ್ಲಿಸಿ ವಾಣಿಜ್ಯ ಚಟುವಟಿಕೆ ಮಾಡ್ತಿದ್ದವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇವೆಲ್ಲ ಏನಿದೆ ಇಟ್ ಇಸ್ ಇವರದ್ದು ಇದೆಯಾ, ಇದು ಅಷ್ಟು ಈ ಫುಟ್ಪಾತ್ಗೆ ನಿಮ್ಮದು ವೆಹಿಕಲ್ ಎಲ್ಲ ಪೆನಾಲ್ಟಿ, ಟ್ರೇಡ್ ಲೈಸೆನ್ಸ್ ಪ್ಲಸ್ ನೀವು ನಮ್ಮದು ಫುಟ್ಪಾತ್ ಆಕ್ಯುಪೈ ಮಾಡಿರುವುದರಿಂದ ಇದಕ್ಕೆ ಪೆನಾಲ್ಟಿ ಪ್ಲಸ್ ಬಾಡಿಗೆ ತಗೊಳ್ತೀವಿ. ನಗರದಲ್ಲಿ ಇಂತಹ ಸಾಕಷ್ಟು ಅಂಗಡಿಗಳು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವ್ಯವಹಾರ ಮಾಡ್ತಿದ್ದಾರೆ. ಮೋಟಾರ್ ವೆಹಿಕಲ್ ಅಂಗಡಿಯವರು ಯಾವ ರೀತಿ ಒತ್ತುವರಿ ಮಾಡಿಕೊಂಡಿದ್ದಾರೆ, ಜನರಿಗೆ ಯಾವ ರೀತಿ ತೊಂದರೆ ಆಗುತ್ತಿದೆ ಅಂತ ಜಯನಗರದ 2ನೇ ಹಂತದಲ್ಲಿರುವ ನೈಜ ಚಿತ್ರಣ ತೋರಿಸ್ತೇವೆ ನೋಡಿ. ಜಯನಗರದ 2ನೇ ಹಂತದಲ್ಲಿ ತಾವು ಗಮನಿಸ್ತಾ ಹೋಗ್ತಾ ಇದ್ರ ಇಲ್ಲೊಂದು TVS ಮೋಟಾರ್ಸ್ ಇರುವಂಥದ್ದು ತಾವು ಗಮನಿಸ್ತಾ ಹೋಗ್ಬೋದು. ಈ TVS ಮೋಟಾರ್ಸ್ ಮುಂಭಾಗದಲ್ಲೇ ಬೈಕ್ಗಳನ್ನು ಇಲ್ಲಿ ಫುಟ್ಪಾತ್ ಮೇಲೆ ನಿಲ್ಸಿರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ರ. ಫುಟ್ಪಾತ್ ಮೇಲೆ ನಿಲ್ಸಿರುವಂಥದ್ದು ಆ ಮುಂಭಾಗದಲ್ಲಿ ತಾವು ಗಮನಿಸ್ತಾ ಹೋಗ್ತಾ ಇದ್ರ. ಇದನ್ನ ಚಟುವಟಿಕೆಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು. ವಾಣಿಜ್ಯ ಚಟುವಟಿಕೆಗಳಿಗೆ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ಜನರು ಓಡಾಡದ ಪರಿಸ್ಥಿತಿಯಲ್ಲಿ ನಿರ್ಮಾಣವನ್ನು ಮಾಡ್ತಾ ಇರುವಂಥದ್ದು. ಅಂತಹ ರೀತಿಯಲ್ಲಿ ಒತ್ತುವರಿ ಮಾಡಿಕೊಂಡು ವಾಣಿಜ್ಯ ಚಟುವಟಿಕೆಗೆ ಬಳಕೆ ಮಾಡ್ಕೊಳ್ತಾ ಇದ್ದರೆ ಅಂಥ ಎಲ್ಲ ಮೋಟಾರ್ಸ್ ಶಾಪ್ಗಳಿಗೆ ನೋಟಿಸನ್ನು ಕೊಟ್ಟು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥದ್ದು. ನೋ ಪಾರ್ಕಿಂಗ್ ಕೂಡ ಬೋರ್ಡ್ ಇದೆ, ಆ ಬೋರ್ಡ್ ಇದ್ರೂ ಕೂಡ ಇಲ್ಲಿ ನಿಲ್ಲಿಸುವಂಥದ್ದು. ಆ ರೀತಿಯಾಗಿ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ಈ ವೆಹಿಕಲ್ಗಳನ್ನು ನಿಲ್ಲಿಸ್ಕೊಳ್ಳುವಂಥದ್ದಕ್ಕೀಗ ಮುಂದಾಗ್ತದೆ. ಅದಕ್ಕೆ ಮುಖ್ಯ ಆಯುಕ್ತರು ಖಡಕ್ಕಾಗಿ ವಾರ್ನಿಂಗ್ ಮಾಡಿದ್ದಾರೆ. ನಗರದಲ್ಲಿ ಈ ರೀತಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ವಾಣಿಜ್ಯ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಳ್ತಾ ಇರೋ ಮೋಟಾರ್ ಶಾಪ್ಗಳಿಗೆ ನೋಟಿಸ್ ನೀಡಿ ಟ್ರೇಡ್ ಲೈಸೆನ್ಸ್ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗ್ತೇವೆ. ಅಧಿಕಾರಿಗಳಿಗೆ ಕಾರ್ಯಾಚರಣೆ ಶುರು ಮಾಡೋಕೆ ಸೂಚಿಸಿದ್ದೇವೆ ಅಂತಿದ್ದಾರೆ ಬಿಬಿಎಂಪಿ ಮುಖ್ಯ ಆಯುಕ್ತರು. ಯಾವುದು ಮೋಟಾರ್ಸ್ ಅಂತ ಇದ್ದಾರೆ ಅವರು ಔಟ್ಸೈಡ್ನೇ ಸೆಕೆಂಡ್ ಹ್ಯಾಂಡ್ ಸೇಲು ಮಾಡ್ತಾ ಇದ್ದಾರೆ, ಟೆಸ್ಟ್ ರೈಡ್ ಮಾಡ್ತಾ ಇದ್ದಾರೆ. ತಮ್ಮದು ವೆಹಿಕಲ್ ಔಟ್ಸೈಡ್ ಒಳಗೆ ರಾತ್ರಿ ಒಳಗೆ ಇರುತ್ತದೆ, ಹೊರಗಡೆ ತಂದು ಜನರಿಗೆ ತೋರಿಸುವುದು ಅದು ತಪ್ಪು. ಇದಕ್ಕಾಗಿ ಅವರಿಗೆ ನೋಟಿಸ್ ಕೊಟ್ಟು ಟ್ರೇಡ್ ಲೈಸೆನ್ಸ್ ಸಸ್ಪೆಂಡ್ ಮಾಡಿಬಿಟ್ಟು ಈ ಎಲ್ಲ ಗಾಡಿಗಳಿಗೆ ಬೇರೆ ಕಡೆ ತೋರಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ, ಒಳಗೆ ಹಾಕ್ಕೊಳ್ಳಿ. ಹೀಗಾಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಫುಟ್ಪಾತ್ ಒತ್ತುವರಿ ಮಾಡಿ ಬೈಕ್ ಮಾರಾಟ, ಬೈಕ್ ಬಿಸಿನೆಸ್, ಗ್ಯಾರೇಜ್ ನಡೆಸುವವರಿಗೆ ಬಿಸಿ ಮುಟ್ಟಿಸಲು ಬಿಬಿಎಂಪಿ ಮುಂದಾಗಿದ್ದು ಕಾರ್ಯಾಚರಣೆ ಯಾವ ರೀತಿ ಇರಲಿದೆ ಕಾದು ನೋಡಬೇಕು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.